ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಎಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇದು 8ನೇ ತರಗತಿಯ ಪಾರ್ಟ್ 1 ಭಾಗ 1. ಆ ತರಗತಿಯ ಕ್ಲಾಸ್ಗಳನ್ನು ಇವತ್ತಿನಿಂದ ನಾವು ಪ್ರಾರಂಭ ಮಾಡೋಣ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, నేను ಕೇವಲ 2 ದಿವಸಗಳಲ್ಲಿ TET ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇನ್ನೂ ಯಾರ್ಯಾರ್ದು TET ಆಗಿಲ್ಲ ಅವರೆಲ್ಲರೂ ಕೂಡ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಿ ತಮ್ಮ TETಯನ್ನು ಸುಗಮಗೊಳಿಸ್ಕೊಳ್ರಿ ಅಂತ ಅಥವಾ ಪಾಸ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಇತಿಹಾಸದ ಆಧಾರಗಳು ಅಂತಕ್ಕಂಥದ್ದಿದೆ. ಅಧ್ಯಾಯ 1 ಆಧಾರಗಳು ಅಥವಾ ಇತಿಹಾಸದ ಆಧಾರಗಳು ಅಥವಾ ಮೂಲಾಧಾರಗಳು ಅಂತಕ್ಕಂಥದ್ದನ್ನು ಕರೀತಾರೆ. ಇಲ್ಲಿ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು ಅಂತಕ್ಕಂಥದ್ದನ್ನು ನಮ್ಮ 8ನೇ ತರಗತಿಯ ಭಾಗದೊಳಗೆ ಕೊಟ್ಟಿದ್ದಾರೆ. ಆಧಾರ ಎಂದರೇನು ಅಂತಂದ್ರೆ, ಆಧಾರ ಎಂದರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಆಧಾರಗಳು ಅಂತ ಕರಿತೀವಿ. ಇವುಗಳು ಆ ಕಾಲಮಾನದ ವಿವರಗಳನ್ನು ನೀಡುತ್ತವೆ. ಅಂದರೆ ಇತಿಹಾಸ ಕಾಲದೊಳಗೆ ಆಗಿರ್ತಕ್ಕಂತಹ ವಿವರಗಳನ್ನು ನೀಡ್ತಕ್ಕಂತಹ ಅಂಶಗಳನ್ನು, ಮಾಹಿತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಆಧಾರಗಳು ಅಂತ ಕರಿತೀವಿ. ಅಂದರೆ ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ಆಧಾರಗಳು ಬಹುಮುಖ್ಯ. ಈ ಹಿಂದೆ ನಡೆದು ಹೋಗಿರತಕ್ಕಂಥ ಘಟನೆಗಳನ್ನು ನಾವು ತಿಳಿದುಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅದು ಆಧಾರಗಳು ಅಂತಕ್ಕಂಥದ್ದು ಬಹುಮುಖ್ಯ. ಇತಿಹಾಸವನ್ನು ಒಂದು ದೇಹಕ್ಕೆ ಹೋಲಿಸಬಹುದು. ಇತಿಹಾಸವನ್ನು ಮಾನವನ ಅಂಗಾಂಶಗಳಲ್ಲಿ ಯಾವುದಕ್ಕೆ ಹೋಲಿಸಲಾಗಿದೆ ಅಂತೇನಾದರೂ ಪ್ರಶ್ನೆ ಬಂದರೆ ಅದನ್ನು ಮಾನವನ ದೇಹಕ್ಕೆ ಹೋಲಿಸಲಾಗಿದೆ ಅಂತಕ್ಕಂಥದ್ದು. ದೇಹಕ್ಕೆ ಅಸ್ಥಿಪಂಜರವಿದ್ದಂತೆ ಇತಿಹಾಸ ಅಂತಕ್ಕಂಥದ್ದಲ್ಲ, ಆಧಾರಗಳು ಅಂತಕ್ಕಂಥದ್ದು ದೇಹಕ್ಕೆ ಅಸ್ಥಿಪಂಜರವಿದ್ದಂತೆ. ಆಧಾರಗಳು ಅಂತಕ್ಕಂಥದ್ದು ದೇಹಕ್ಕೆ ಅಸ್ಥಿಪಂಜರವಿದ್ದಂತೆ. ಕ್ವಶನ್ ಲೈನ್ ಬೈ ಲೈನ್ ನಾವನ್ನು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಲೈನ್ ಬೈ ಲೈನ್ ಆಗಿ ನೋಡಿಕೊಂಡಾಗ ಸಂಪೂರ್ಣವಾಗಿ ವಿಷಯದ ಜ್ಞಾನವನ್ನು ತಿಳಿದುಕೊಂಡಿವಪ್ಪ ಅಂತಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಡೆಪ್ತ್ ಪ್ರಶ್ನೆಯನ್ನು ಕೇಳಿದರೂ ಕೂಡ ನಾವು ಅದಕ್ಕೆ ಉತ್ತರಿಸಲು ಸಮರ್ಥರಿರಬೇಕು ಅಂತಕ್ಕಂಥದ್ದು. ಆಧಾರಗಳನ್ನು ಮಾನವನ ದೇಹದ ಯಾವುದಕ್ಕೆ ಹೋಲಿಸಲಾಗಿದೆಯಪ್ಪ ಅಂತ ಬಂದ್ರೆ ಅಸ್ಥಿಪಂಜರಕ್ಕೆ ಹೋಲಿಸಲಾಗಿದೆ. ಇತಿಹಾಸಕ್ಕೆ ಆಧಾರಗಳು ಅಂದರೆ ಆಧಾರಗಳಿಲ್ಲದೆ ಇತಿಹಾಸ ರಚನೆಯು ಸಾಧ್ಯವಿಲ್ಲ. ಈ ಆಧಾರವಿಲ್ಲದೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಏನಿಲ್ಲಪ್ಪ ಅಂತಂದ್ರೆ ಸಾಧ್ಯವಿಲ್ಲ. ಯಾವ ರೀತಿಯ ಆಧಾರವನ್ನು ಬಳಸುತ್ತೇವೆಯೋ ಆ ರೀತಿಯ ನೋಟವು ಇತಿಹಾಸಕ್ಕೆ ದೊರೆಯುತ್ತದೆ. ಹೀಗಾಗಿ ಸಾರ್ವತ್ರಿಕ ಇತಿಹಾಸವೆನ್ನುವುದು ಯಾವುದೂ ಇಲ್ಲ. ಇತಿಹಾಸದಲ್ಲಿ ವಿವರಿಸಲ್ಪಡುವ ಎಲ್ಲ ಸಂಗತಿ ಹಾಗೂ ಘಟನೆಗಳಿಗೆ ನಿರ್ದಿಷ್ಟವಾದ ಆಧಾರಗಳು ಇರಬೇಕು. ಇತಿಹಾಸದೊಳಗೆ ಒಂದು ಘಟನೆಯನ್ನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಧಾರಗಳು ಇರ್ಬೋದು. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ನಿರ್ದಿಷ್ಟವಾಗಿದೆ, ಖಚಿತವಾಗಿದೆ, ಮಾಹಿತಿ ಪರಿಪೂರ್ಣವಾಗಿದೆ ಅಂತಕ್ಕಂಥದ್ದನ್ನು. ಜನಜನಿತವಾಗಿದೆ. ಆಧಾರಗಳನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಇಲ್ಲಿ ನಾವು ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳೇಬೇಕು. ಯಾಕಪ್ಪ ಅಂತಂದ್ರೆ ಆಧಾರಗಳನ್ನು ಎಷ್ಟು ವಿಭಾಗಗಳನ್ನಾಗಿ ಮಾಡಲಾಗಿದೆಯಪ್ಪ ಅಂತಂದ್ರೆ 2 ಭಾಗ. ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪ್ರಾಕ್ತನ ಆಧಾರ ಅಥವಾ ಪುರಾತತ್ವ ಆಧಾರ ಅಂತ ಕರಿತೀವಿ. ಇನ್ನು ಸಾಹಿತ್ಯ ಆಧಾರದೊಳಗಡೆ ಮತ್ತೆ 2 ಪ್ರಕಾರಗಳು. ಸಾಹಿತ್ಯ ಆಧಾರದಲ್ಲಿ ಮತ್ತೆ 2 ಪ್ರಕಾರಗಳು. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಒಟ್ಟು ಟೋಟಲ್ಲಾಗಿ ಆಧಾರಗಳಲ್ಲಿ ಎಷ್ಟು ಪ್ರಕಾರಗಳು ಅಂತ ಬಂದ್ರೆ 2 ಪ್ರಕಾರ. ಆ 2 ಪ್ರಕಾರಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದು ಸಾಹಿತ್ಯ, ಇನ್ನೊಂದು ಪ್ರಾಕ್ತನ ಅಥವಾ ಪುರಾತತ್ವ ಅಂತ ಕರೀತಾರೆ. ಸಾಪ್ರ ಅಂತ ನೆನ್ಪಿಟ್ಕೊಂಡ್ಬಿಡ್ಬೇಕು. ಸಾಪ್ರ ಆಧಾರಗಳ ಪ್ರಕಾರಗಳು ಅಂತ ಬಂದಾಗ ಸಾಪ್ರ ಅಂತ ಏನಾದರೂ ನಾವು ನೆನಪಿಟ್ಕೊಂಡ್ವಿಯಪ್ಪ ಅಂತಂದ್ರೆ ಸಾಪ್ರ ಅಂತಂದ್ರೆ ಸಾಹಿತ್ಯ ಆಧಾರ ಮತ್ತು ಪ್ರಾಕ್ತನ ಆಧಾರಗಳು ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಕೊಂಡ್ವಿ ಅಂತಂದ್ರೆ ನಮಗೆ ಆಧಾರಗಳ ಪ್ರಕಾರಗಳು ಗೊತ್ತಾಗ್ತವೆ. ಅದರೊಳಗಡೆ ಸಾಹಿತ್ಯ ಆಧಾರದೊಳಗಡೆ ಮತ್ತೆ 2 ಪ್ರಕಾರಗಳು ಬರ್ತಾವೆ. ಆ ಸಾಹಿತ್ಯ ಆಧಾರದೊಳಗೆ 2 ಪ್ರಕಾರ ಯಾವ ಅಂತಂದ್ರೆ ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದ ರಾಜರೇ ರಚನೆ ಮಾಡಿರ್ತಕ್ಕಂತಹ ಇತಿಹಾಸದ ಆಧಾರ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಇನ್ನು ವಿದೇಶಿ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಬಂದಂತಹ
ಯಾತ್ರಿಕರಿರ್ಬೋದು, ಪ್ರವಾಸಿಗರಿರ್ಬೋದು, ಇವರು ಬಂದು ಭಾರತ ದೇಶದಲ್ಲಿ ನೆಲೆಸಿ ಭಾರತದ ಚರಿತ್ರೆಯನ್ನು ಕುರಿತು ತಮ್ಮ ಕೃತಿಗಳಲ್ಲಿ ಬರೆದಿರ್ತಕ್ಕಂಥವುಗಳನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ವಿದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಇನ್ನು ಆಧಾರಗಳು ಅಂದರೆ ಏನು, ಆಧಾರಗಳಲ್ಲಿರ್ತಕ್ಕಂಥ ಪ್ರಕಾರಗಳು ಯಾವ್ಯಾವ ಅನ್ನೋದನ್ನು ತಿಳ್ಕೊಂಡ್ವಿ. ಆಧಾರ ಅಂದರೆ ಆಧಾರದೊಳಗಡೆ 2 ಪ್ರಕಾರ, ಒಂದು ಸಾಹಿತ್ಯ, ಇನ್ನೊಂದು ಪ್ರಾಕ್ತನ. ಆ ಸಾಹಿತ್ಯದೊಳಗೆ 2, ಒಂದು ದೇಶೀಯ, ಇನ್ನೊಂದು ವಿದೇಶೀಯ. ಪ್ರಾಕ್ತನ ಆಧಾರಗಳಲ್ಲಿ 3 ವಿಧಗಳು. ಪ್ರಾಕ್ತನ ಆಧಾರಗಳದೊಳಗೆ 3 ಇದ್ದಾವೆ. ಆ ಪ್ರಾಕ್ತನ ಆಧಾರದೊಳಗೆ ಇರ್ತಕ್ಕಂಥ 3 ವಿಧಗಳು ಯಾವಪ್ಪ ಅಂತಂದ್ರೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಅಂತಕ್ಕಂಥದ್ದು. ಇದಕ್ಕೆ ನಾವು ಏನಂತ ಟ್ರಿಕ್ಕನ್ನು ನೆನಪಿಟ್ಕೊಂಡಿದ್ವಿಯಪ್ಪ ಅಂತಂದ್ರೆ ಸ್ಮಶಾನ ಅಂತಕ್ಕಂಥ ಟ್ರಿಕ್ಕನ್ನು ನೆನಪಿಟ್ಕೊಂಡಿದ್ವಿ ಸ್ನೇಹಿತರೆ. ಇದು ನಮಗೆ TETಗೆ ಆಗಿರ್ತಕ್ಕಂಥ ಕ್ವಶನ್ನು. ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು ಇವು ಯಾವುದ್ರೊಳಗೆ ಬರ್ತಾವಪ್ಪ ಅಂತಂದ್ರೆ ಪ್ರಾಕ್ತನ ಆಧಾರಗಳದೊಳಗೆ ಬರ್ತಾವೆ. ಈ ಪ್ರಾಕ್ತನ ಅಂತಕ್ಕಂಥದ್ದು 8ನೇ ಬುಕ್ದೊಳಗೈತಿ. ಆಮೇಲೆ ಪುರಾತತ್ವ ಆಧಾರಗಳು ಅಂತಕ್ಕಂಥದ್ದು ಕೂಡ ಯಾವುದಕ್ಕೆ ಅಂತಂತಂದ್ರೆ ಇದೇ ನಮ್ಮ 6ನೇ ಕ್ಲಾಸ್ ಬುಕ್ ಒಳಗಡೆ ಇದೆ. ಪ್ರಾಕ್ತನ ಮತ್ತು ಪುರಾತತ್ವ ಅಂತಂದ್ರೆ 2 ಒಂದೇ. ಇದಕ್ಕೆ ನಾವು ನೆನಪಿಟ್ಕೊಂಡಿರ್ತಕ್ಕಂಥ ಟ್ರಿಕ್ ಏನಪ್ಪ ಅಂತಂದ್ರೆ ಸ್ಮಶಾನ ಅಂತಕ್ಕಂಥದ್ದು. ಸ್ಮಶಾನ ಅಂತಂದ್ರೆ ಸ್ಮಾರಕ, ಶಾಸನ, ನಾಣ್ಯಗಳು ಅಂತಕ್ಕಂಥದ್ದು. ಇದರಲ್ಲಿ ಇನ್ನೊಂದು ಯಾವುದು ಬರ್ತಪ್ಪ ಅಂತಂದ್ರೆ ಇತರೆ ಅವಶೇಷಗಳು ಅಂತಕ್ಕಂಥದ್ದು ಕೂಡ ಒಂದು ಅಂಶ ಬರ್ತೈತಿ. ಈ ಪ್ರಾಕ್ತನ ಆಧಾರಗಳೊಳಗೆ ಇತರೆ ಅವಶೇಷಗಳು ಅಂತಕ್ಕಂಥ ಇನ್ನೊಂದು ಪ್ರಾಕ್ತನ ಆಧಾರಗಳು ಕೂಡ ಬರುತ್ತೆ. ಇನ್ನು ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ಏನಂತ ಕರಿತೀವಿ, ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಈಗ ಬಳಕೆಯಾಗುವ ಆಧಾರಗಳನ್ನು ದೇಸಿ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ. ಇನ್ನು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಯಾವ್ಯಾವ ಅಂತ ಬಂದಾಗ ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಲಣ್ಣನ ರಾಜತರಂಗಿಣಿ, ಅಶ್ವಘೋಷನ ಬುದ್ಧಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ ಇವೆಲ್ಲವೂ ಕೂಡ ಯಾವಪ್ಪ ಅಂತಂದ್ರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು. ಇನ್ನು ಅರ್ಥಶಾಸ್ತ್ರ ಬೌದ್ಧ ಸಾಹಿತ್ಯದ ತ್ರಿಪಿಟಕಗಳು, ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇವೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆಯಪ್ಪ ಅಂತಂದ್ರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು. ನೋಡಿ, ಮೆಗಸ್ತಾನಿಸನ ಇಂಡಿಕಾ ಇದು ವಿದೇಶೀಯ ಸಾಹಿತ್ಯಕ್ಕೆ ಬಂತು. ಉಯನ್ಸ್ತ್ಯಾಂಗ್ನ ಸಿಯುಕಿ, ಫಾಯಾನನ ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥದ್ದು. ಇನ್ನು ವಿದೇಶೀಯ ಸಾಹಿತ್ಯ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳಿಗೆ ವಿದೇಶಿ ಸಾಹಿತ್ಯ ಆಧಾರವೆಂದು ಕರೆಯುತ್ತೇವೆ. ಮೆಗಸ್ತಾನಿಸನ ಇಂಡಿಕಾ, ಉಯನ್ಸ್ತಾಂಗನ ಸಿಯುಕಿ, ಫಾಯಾನನ ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ವಿಜಯನಗರದ ರಾಜ್ಯಕ್ಕೆ ಬಂದು ಹೋಗಿರುವಂತಹ ಪರ್ನಿಯೋ ನ್ಯೂನಿಜ್, ಬಾರ್ಬೋಸ್, ನಿಕೋಲೋ ಕೋಂಟಿ ಮುಂತಾದವರು ಕೂಡ ಇವರ ಕೃತಿಗಳನ್ನು ರಚನೆ ಮಾಡಬಹುದು. ಇಲ್ಲಿ ನಮಗೆ ಪ್ರಶ್ನೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಗೊತ್ತಿರಬೇಕು. ಕೆಲವೊಂದಿಷ್ಟು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಬರವಣಿಗೆಗಳನ್ನು ಹೊಂದಿಸಿ ಬರೆಯೋದ್ರೊಳಗೆ ಕೊಟ್ಟು ಇದು ಯಾವ ಸಾಹಿತ್ಯ ಅಂತ ಏನಾದರೂ ಕೊಟ್ರಪ್ಪ ಅಂತಂದ್ರೆ ಅಲ್ಲಿ ನಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ದೇಶೀಯ ಸಾಹಿತ್ಯ ಅಂದರೆ ಯಾವುದು, ವಿದೇಶೀಯ ಸಾಹಿತ್ಯ ಅಂದರೆ ಯಾವುದು. ದೇಶೀಯ ಸಾಹಿತ್ಯದೊಳಗೆ ಕೌಟಿಲ್ಯ ಬರ್ತಾನೆ, ಆಮೇಲೆ ನೆಕ್ಸ್ಟ್ ಕೌಟಿಲ್ಯನ ಅರ್ಥಶಾಸ್ತ್ರ, ಶ್ರೀ ವಿಜಯನ ಕವಿರಾಜ ಮಾರ್ಗ, ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದು. ಇನ್ನು ವಿದೇಶೀಯ ಸಾಹಿತ್ಯ ಅಂತ ಬಂದಾಗ ಮೆಗಸ್ತಾನಿಸನ ಇಂಡಿಕಾ, ಉಯನ್ಸ್ತಾಂಗ್ನ ಸಿಯುಕಿ, ಫಾಯಾನನ ಗೋಕೋಕಿ ಅಂತಕ್ಕಂಥದ್ದು. ಹಾಗಾಗಿ ಸಿಲೋನಿನ ದ್ವೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಾಕ್ತನ ಆಧಾರಗಳು ಎಂದರೇನು ಅಂತ ಪ್ರಶ್ನೆ ಬಂದರೆ, ಪ್ರಾಕ್ತನ ಆಧಾರವೆಂದರೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪ್ರಾಕ್ತನ ಆಧಾರಗಳಂತ ಕರಿತೀವಿ. ಇನ್ನು ಶಾಸನಗಳನ್ನು ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಎಪಿಗ್ರಾಫಿ ಅಂತ ಕರಿತೀವಿ. ಶಾಸನಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತೀವಪ್ಪ ಅಂತಂದ್ರೆ ಎಪಿಗ್ರಾಫಿ ಅಂತ ಕರಿತೀವಿ. ಇನ್ನು ಶಾಸನಗಳು ಏನಕ್ಕೆ ಮಹತ್ವವನ್ನು ಪಡೆದುಕೊಂಡಿದ್ದಾವೆ ಅಂತಂದರೆ, ಈ ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳು. ಇವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ, ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು
ಮೌರ್ಯ ಚಕ್ರವರ್ತಿಯ ಅಶೋಕ ಹೊರಡಿಸಿರುವ ಶಾಸನ. ಅತ್ಯಂತ ನಮಗೆ ಸಿಕ್ಕಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಾಸನ ಯಾವುದಪ್ಪ ಅಂತಂದ್ರೆ ಮೌರ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಚಕ್ರವರ್ತಿ ಅಶೋಕ ಹೊರಡಿಸಿರ್ತಕ್ಕಂಥ ಶಾಸನ. ಇವನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸಿದ್ದಾನೆ. ಇವನ ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ. ಇವು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಗಳಲ್ಲಿ ಇವೆ. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿವೆ ಅಂತ ಏನಾದರೂ ಪ್ರಶ್ನೆ ಬಂದರೆ, ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಹಾಗೂ ಲಿಪಿ ಅಂತ ಬಂದಾಗ ಬ್ರಾಹ್ಮಿ ಲಿಪಿ, ಭಾಷೆ ಅಂತ ಬಂದಾಗ ಪ್ರಾಕೃತ ಭಾಷೆ, ಗ್ರೀಕ್, ಅರಮಿಕ್ ಹಾಗೂ ಖರೋಷ್ಠಿ ಲಿಪಿ ಬ್ರಾಹ್ಮಿ ಲಿಪಿ, ಗ್ರೀಕ್ ಲಿಪಿ, ಅರಮಿಕ್ ಲಿಪಿ, ಖರೋಷ್ಠಿ ಲಿಪಿ, ಭಾಷೆ ಪ್ರಾಕೃತ ಭಾಷೆ. ಲಿಪಿಗಳು ಜಾಸ್ತಿ ಲಿಪಿಗಳಲ್ಲಿ ಸಿಕ್ಕಿದ್ದಾವೆ, ಬಟ್ ಭಾಷೆ ಪ್ರಾಕೃತ ಭಾಷೆ ಒಳಗಡೆ ಸಿಕ್ಕಿದ್ದಾವೆ. ಅಶೋಕನ ಶಾಸನಗಳು ಕರ್ನಾಟಕದೊಳಗೆ ಎಲ್ಲಿ ಸಿಕ್ಕವಪ್ಪ ಅಂದ್ರೆ ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲಿ ಲಭ್ಯವಾಗಿವೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ. ಇದು ಕದಂಬ ಮನೆತನಕ್ಕೆ ಸೇರಿರ್ತಕ್ಕಂಥ ಶಾಸನ. ಈ ಹಲ್ಮಿಡಿ ಶಾಸನವನ್ನು ಹೊರಡಿಸಿದಂಥವನು ಯಾರಪ್ಪ ಅಂತಂದ್ರೆ ಕಾಕುಸ್ಥವರ್ಮನ ಆಡಳಿತಾವಧಿಯಲ್ಲಿ ಈ ಹಲ್ಮಿಡಿ ಶಾಸನ ರಚನೆಯಾಗಿದೆ. ನಾಣ್ಯಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತಕ್ಕಂಥದ್ದು ಕರಿತೀವಿ. ಇವನ್ನು ಕೂಡ ನಮ್ಮ TET ಎಕ್ಸಾಮ್ದೊಳಗಡೆ ಕೇಳಿಬಿಟ್ಟಿದ್ದಾನೆ ಸ್ನೇಹಿತರೆ ಆಲ್ರೆಡಿ. ಶಾಸನಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತೀವಿ? ಎಪಿಗ್ರಫಿ ಅಂತ ಕರೆದ್ರೆ. ನಾಣ್ಯಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ನಾಣ್ಯ ಅಧ್ಯಯನ. ಅಂದರೆ ನಾಣ್ಯಗಳು ಯಾವ ರೀತಿಯಾಗಿದ್ದು, ಯಾವ ತರಹದ ನಾಣ್ಯಗಳಿದ್ದು ಅನ್ನೋದನ್ನು ತಿಳಿಸಿಕೊಡುವಂಥ ಅಧ್ಯಯನವನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ನಾಣ್ಯಶಾಸ್ತ್ರ ಅಥವಾ ನಾಣ್ಯಗಳ ಅಧ್ಯಯನ ಅಂತ ಕರಿತೀವಿ. ಈ ನಾಣ್ಯಗಳನ್ನು ಬಳಸ್ಕೋಬೇಕಾದ್ರೆ ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗಿದೆ. ಈ ನಾಣ್ಯಗಳು ರಾಜ್ಯರ ಚರಿತ್ರೆಯನ್ನು ರಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ನಾಣ್ಯಗಳ ಅಧ್ಯಯನವು ಅದರ ಕಾಲಮಾನ, ಆಗಿನ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕವಾಗಿವೆ. ಈ ನಾಣ್ಯಗಳು ರಾಜರ ಚರಿತ್ರೆಯನ್ನು ತಿಳಿಸ್ಕೊಡ್ತವೆ. ಆಮೇಲೆ ನಾಣ್ಯಗಳ ಅಧ್ಯಯನವು ಯಾವ ಕಾಲಮಾನದೊಳಗೆ ಯಾವ ರೀತಿಯ ನಾಣ್ಯಗಳು ಇದ್ದವು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೈತೆ. ಅಂದರೆ ಯಾವ ಧರ್ಮದವರು ಯಾವ ರೀತಿಯಾಗಿರ್ತಕ್ಕಂಥ ನಾಣ್ಯಗಳನ್ನು ಬಳಸ್ತಾ ಇದ್ದರು, ಸಂಸ್ಕೃತಿ ಹೇಗಿತ್ತು, ಆಡಳಿತದ ವ್ಯವಸ್ಥೆಯೊಳಗೆ ನಾಣ್ಯಗಳ ಪ್ರಾಮುಖ್ಯತೆ ಹೆಂಗಿತ್ತು ಅಂತಕ್ಕಂಥದ್ದನ್ನು ಅಥವಾ ಆರ್ಥಿಕ ಸ್ಥಿತಿಗತಿಯನ್ನು ಈ ನಾಣ್ಯಗಳ ಅಧ್ಯಯನ ಏನು ಮಾಡುತ್ತಪ್ಪ ಅಂತಂದ್ರೆ ತಿಳಿಸಿಕೊಡುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಮಾರಕಗಳು ಮತ್ತು ಅವಶೇಷಗಳು ಅಂತಕ್ಕಂಥದ್ದು. ಕಾಲದಿಂದ ಕಾಲಕ್ಕೆ ಮನುಷ್ಯನ ಸಾಧನೆಯು ಭೌತಿಕ ವಸ್ತುಗಳಲ್ಲಿಯೂ ವ್ಯಕ್ತವಾಗಿದೆ. ಇಂತಹವುಗಳಲ್ಲಿ ಸ್ತೂಪಗಳು ಬರ್ತವೆ. ಸ್ತೂಪಗಳು, ಬಸದಿಗಳು, ದೇವಸ್ಥಾನಗಳು, ಅರಮನೆಗಳು, ಕೋಟೆಗಳು ಮತ್ತು ಅವಶೇಷಗಳು ಇವೆ. ಪ್ರಾಚೀನ ಭಾರತದ ಈ ಸ್ಮಾರಕಗಳು ನಾಗರಿಕತೆ, ತಂತ್ರಜ್ಞಾನ, ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕವಾಗಿದೆ. ಈ ಸ್ಮಾರಕ ಮತ್ತು ಅವಶೇಷಗಳು ಅಂತಂದರೆ ಇವು ಕೂಡ ರಾಜರ ಸಾಧನೆಗಳನ್ನು ತಿಳಿಸ್ತವೆ. ರಾಜರ ಸಾಧನೆಗಳನ್ನು, ಆ ರಾಜರು ಕಟ್ಟಿಸಿರ್ತಕ್ಕಂಥ ಶಾಸನಗಳನ್ನು, ಸ್ಮಾರಕಗಳನ್ನು, ಆಮೇಲೆ ಅವಶೇಷಗಳನ್ನು, ರಾಜರ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ ಇವೆಲ್ಲವನ್ನು ಕೂಡ ಏನು ಮಾಡ್ತೈತಪ್ಪ ಅಂತಂದ್ರೆ ಈ ಸ್ಮಾರಕ ಮತ್ತು ಅವಶೇಷಗಳ ಅಧ್ಯಯನ ತಿಳಿಸಿಕೊಡುತ್ತೆ. ಇನ್ನು ಭಾರತೀಯ ವಾಸ್ತುಶಿಲ್ಪವು ಅತ್ಯಂತ ವಿಶಿಷ್ಟವಾದುದು. ಭಾರತದ ಉದ್ದಗಲಕ್ಕೂ ಚಾಚಿಕೊಂಡಿರುವ ಸ್ತೂಪಗಳು, ಬಸದಿಗಳು, ಚೈತ್ಯಗಳು ಮತ್ತು ಸಾವಿರಾರು ದೇವಸ್ಥಾನಗಳು ಕಾಲಾಂತರದಲ್ಲಿ ಮೂಡಿಬಂದಿವೆ. ಇವುಗಳ ಅಧ್ಯಯನದಿಂದ ಆ ಕಾಲದ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಬದುಕನ್ನು ತಿಳಿಯಲು ಪರೋಕ್ಷವಾಗಿ ಸಾಧ್ಯವಾಗಿದೆ ಅಂತಕ್ಕಂಥದ್ದು. ಸ್ತೂಪ ಅಂತಂದರೆ ಏನಪ್ಪ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನಮಗೆ ಗೊತ್ತಿರಬೇಕಾಗಿರೋದು ಸ್ತೂಪ ಅಂದರೆ ಏನು? ಸ್ತೂಪ ಅಂದರೆ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿರುವಂತಹ ಒಂದು ಗೋಪುರ ಥರ ಇರುತ್ತೆ, ಅದಕ್ಕೆ ಸ್ತೂಪ ಅಂತ ಕರಿತೀವಿ ನಾವು. ಇನ್ನು ಅಶೋಕನ ಶಾಸನಗಳು ಕರ್ನಾಟಕದೊಳಗೆ ಎಲ್ಲೆಲ್ಲಿ ಸಿಕ್ಕಾವಪ್ಪ ಅಂತಂದ್ರೆ ಕರ್ನಾಟಕದ ಮಸ್ಕಿ, ಬ್ರಹ್ಮಗಿರಿ ಮತ್ತು ಬ್ರಹ್ಮಗಿರಿಯೊಳಗೆ ಲಭ್ಯವಾಗಿದ್ದಾವೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಕದಂಬರ ಮನೆತನಕ್ಕೆ ಸಂಬಂಧಪಟ್ಟಿದೆ. ಈ ಹಲ್ಮಿಡಿ ಶಾಸನದ ಹೊರಡಿಸಿದಂಥ ಸಂದರ್ಭದಲ್ಲಿ ಕದಂಬರ ದೊರೆ ಯಾರಾಗಿದ್ರಪ್ಪ ಅಂತಂದ್ರೆ ಕಾಕುಸ್ಥವರ್ಮ ಆಗಿದ್ದ.
ಅಶೋಕನ ಶಾಸನಗಳು ಯಾವ ಲಿಪಿಯೊಳಗಿದಾವೆ ಅಂತಂದ್ರೆ ಬ್ರಾಹ್ಮಿ, ಗ್ರೀಕ್, ಅರೇಮಿಕ್ ಅಂತಕ್ಕಂಥ ಲಿಪಿಯೊಳಗಿದಾವು. ಭಾಷೆ ಅಂತ ಬಂದಾಗ ಪ್ರಾಕೃತ ಭಾಷೆಯಲ್ಲಿವೆ. ಇದಿಷ್ಟೇನಪ್ಪ ಅಂತಂದ್ರೆ ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ. ಇನ್ನು ಮೌಖಿಕ ಆಧಾರಗಳು ಅಂತ ಬರುತ್ತೆ. ಯಾವುದು? ಮೌಖಿಕ ಆಧಾರಗಳು. ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಇನ್ನು ಭಾರತ ದೇಶದ ಬಹುಮುಖಿ ಪರಂಪರೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲಾದ್ರೆ ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳುತ್ತದೆ. ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದನು. ಇದು ಲಿಖಿತ ಪರಂಪರೆಯು ಆರಂಭವಾಗುವ ಮೊದಲೇ ಇದ್ದ ಸಂಪ್ರದಾಯ. ನಮ್ಮ ಭಾರತದ ಚರಿತ್ರೆಯು ಪ್ರಾರಂಭಗೊಳ್ಳುವುದೇ ಇಂಥ ಮೌಖಿಕ ಪರಂಪರೆಯ ಮೂಲಕ. ವೇದಗಳು ಲಿಖಿತ ಸ್ವರೂಪವನ್ನು ಪಡೆದುಕೊಳ್ಳುವ ಮುನ್ನ ಅನೇಕ ತಲೆಮಾರುಗಳಿಗೆ ಮೌಖಿಕ ಪರಂಪರೆಯೇ ಆಗಿ ಉಳಿದಿತ್ತು. ಇನ್ನು ಮೌಖಿಕ ಆಧಾರಗಳು ಅಂತಂದ್ರೆ ಏನಪ್ಪ ಅಂತಂದ್ರೆ ಜನರು ಬಾಯಿಂದ ಬಾಯಿಗೆ ಅಥವಾ ಜನರ ಬಾಯಿಂದ ಬಾಯಿಗೆ ಹೋಗ್ತಕ್ಕಂತಹ ಘಟನೆಗಳು. ಈಗ ಕತೆ ಅಂತಕ್ಕಂಥದ್ದು ಒಬ್ರು ಕೇಳಿಸ್ಕೊಂಡಿದ್ರಪ್ಪ ಅಂತಂದ್ರೆ ಒಬ್ಬರಿಗೆ ಬೇರೆ ಯಾವುದೋ ಒಬ್ಬರಿಗೆ ಕಥೆಯನ್ನು ಹೇಳಿದ್ರು ಅಂತಂದ್ರೆ ಆ ಕಥೆಯನ್ನು ಅವ್ರು ಇನ್ನೊಬ್ರಿಗೆ ಹೇಳ್ತಕ್ಕಂಥದ್ದು. ಹಂಗಾಗಿ ಇದು ಜನರ ಬಾಯಿಂದ ಬಾಯಿಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಪ್ರಸಾರ ಆಗ್ತಿತ್ತು ಅಂತಕ್ಕಂಥದ್ದು. ಇನ್ನು ಐತಿಹ್ಯಗಳು ಅಂತ ಬಂದಾಗ ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಪ್ಪ ಅಂತಂದ್ರೆ ಸ್ಥಳ ಪುರಾಣ ಅಂತ ಕರಿತೀವಿ. ಭಾರತದ ಬಹುತೇಕ ಪ್ರದೇಶಗಳು, ವ್ಯಕ್ತಿ, ಘಟನೆ, ಪರಂಪರೆಗಳ ಕುರಿತಾದ ಐತಿಹ್ಯಗಳಿವೆ. ಐತಿಹ್ಯಗಳನ್ನು ಸ್ಥಳ ಪುರಾಣಗಳೆಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ನೇರ ಮಾಹಿತಿಯನ್ನು ನೀಡುವುದಿಲ್ಲ. ಇವು ನೀಡುವ ಪರೋಕ್ಷ ಮಾಹಿತಿಗಳಿಂದ ಇತಿಹಾಸವನ್ನು ರಚಿಸುವ ಯತ್ನವನ್ನು ಇತ್ತೀಚೆಗೆ ಇತಿಹಾಸಕಾರರು ಮಾಡುತ್ತಿದ್ದಾರೆ. ಇವು ಸಮಾಜದ ನಂಬಿಕೆಯನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಉಳಿಸ್ಕೊಳ್ತಿದ್ದಾವೆ. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಕ್ಕಂಥದ್ದಿದೆ. ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ 2 ವಿಧಗಳಿವೆ. ಸಾಹಿತ್ಯ ಆಧಾರದೊಳಗೆ ನೋಡಿದ್ವಿ ನಾವು. ಸಾಹಿತ್ಯ ಆಧಾರದೊಳಗೆ 2 ವಿಧಗಳು ಅಂತ ಹೇಳಿದ್ವಿ. ಸಾಹಿತ್ಯ ಆಧಾರದೊಳಗೆ ಎಷ್ಟು ವಿಧ ಅಂತ ಹೇಳಿದ್ವಿ? 2. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಅಶ್ವಘೋಷ ಬರೆದಿರ್ತಕ್ಕಂತಹ ಅವು ಸಾಹಿತ್ಯಿಕ ಆಧಾರವಾಗಿದೆ. ಅಶ್ವಘೋಷನ ಕೃತಿ ಯಾವುದಂತ ಬಂದಾಗ ಬುದ್ಧ ಚರಿತ ಅಂತಕ್ಕಂಥದ್ದು. ಕನ್ನಡ ಭಾಷೆಯಲ್ಲಿ ದೊರೆತ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಯಾವ ಮನೆತನಕ್ಕೆ ಸಂಬಂಧಪಟ್ಟೈತಿ? ಕದಂಬ ಮನೆತನಕ್ಕೆ. ಯಾರ ಕಾಲದೊಳಗೆ ಹೊರಡಿಸಲಾಯಿತು? ಕಾಕುಸ್ಥವರ್ಮನ ಕಾಲದಲ್ಲಿ ಹೊರಡಿಸಲಾಯಿತು. ನೆಕ್ಸ್ಟು ಆಧಾರ ಎಂದರೇನು ಅಂತಕ್ಕಂಥದ್ದಿದೆ. ಹಿಂದೆ ನಡೆದಿರುವ ಘಟನೆಯನ್ನು ತಿಳಿದುಕೊಳ್ಳಲು ಇದನ್ನು ನಮ್ಮ ಜಿಪಿಟಿಗೆ ಕ್ವಶನ್ ಕೇಳ್ಬೋದು. ಆಧಾರ ಎಂದರೇನು? 3 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಆಧಾರ ಎಂದರೆ ಹಿಂದೆ ನಡೆದಿರುವ ಘಟನೆಗಳನ್ನು ತಿಳಿದುಕೊಳ್ಳಲು ಕ್ರಮಬದ್ಧವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಆಧಾರಗಳು ಅಂತ ಕರಿತೀವಿ. ಇತಿಹಾಸಕ್ಕೆ ಸಂಬಂಧಿಸಿದ ದೇಸಿ ಮತ್ತು ವಿದೇಶಿ ಸಾಹಿತ್ಯಕ್ಕೆ ಆಧಾರಗಳಿಗೆ 2 ಉದಾಹರಣೆ. ಇನ್ನು ದೇಶೀಯ ಸಾಹಿತ್ಯ ಅಂತ ಬಂದಾಗ ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಸ್ತನೀಸನ ಇಂಡಿಕಾ. ವಿದೇಶೀಯ ಸಾಹಿತ್ಯ ಅಂತ ಬಂದಾಗ ಫಾಯಿಯಾನನ ಗೋಕೋಕಿ, ಹುಯೆನ್ತ್ಸಾಂಗ್ನ ಸಿಯುಕಿ ಅಂತಕ್ಕಂಥದ್ದು. ಇವೆರಡು ಏನಪ್ಪ ಅಂತಂದ್ರೆ ವಿದೇಶಿ ಅಂತಕ್ಕಂಥದ್ದು. ಇವು ಇಷ್ಟು ಏನಪ್ಪ ಅಂತಂದ್ರೆ ಇವತ್ತಿನ ತರಗತಿಯಾಗಿತ್ತು. ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ನಾನು ಓದುತ್ತಾ ಬುಕ್ಸ್ ಒಳಗಡೆ ಅದೇ ಬುಕ್ಸ್ ಒಳಗಡೆ ಕ್ವಶನ್ ಟೈಪ್ ಆಗಿ ಪ್ರಶ್ನೆಗಳನ್ನು ಟೈಪ್ ಮಾಡಿ ಬರೆದಿರ್ತಕ್ಕಂಥ ನನ್ನ ಪುಸ್ತಕದ PDF ಇದು. ಎಲ್ಲರೂ ಕೂಡ ಈ ಕ್ಲಾಸ್ಗಳನ್ನು ಕೇಳಿ ಇನ್ನೂ ನಿಮ್ಮ ಸ್ನೇಹಿತರಿಗೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಲಾಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.